द्वादशश्लोकं पश्यामः। सोत्रवणिजाक्षिप्तां मञ्जूषां वीक्ष्यधीपतः भृत्यैरानाय सहसा कौतुकादुदघाटयत्। सः वणिजाक्षिप्तां मञ्जूषां दीपतः अत्र वीक्ष्य ಆ ರಾಜಪುತ್ರನಾದರೂ ವಣಿಜೇನ ಕ್ಷಿಪ್ತಾಂ ವ್ಯಾಪಾರಿಯಿಂದ ಬಿಡಲ್ಪಟ್ಟಂತಹ ದೀಪತಃ ಮಂಜೂಷಾಂ ವೀಕ್ಷ್ಯ ದೀಪ ಸಹಿತವಾದಂತಹ ಆ ಪೆಟ್ಟಿಗೆಯನ್ನು ಅತ್ರ ವೀಕ್ಷ್ಯ ಇಲ್ಲಿ ನೋಡಿ ಏನು ಮಾಡ್ತಾನೆ? ಭೃತ್ಯೈಹಿ ಸಹಸಾ ಆನಾಯ್ಯ ಭೃತ್ಯೈಹಿ ನಾಮ ಸೇವಕೈಹಿ ಸೇವಕರಿಂದ ಸಹಸಾ ಆನಾಯ್ಯ ಸಹಸಾ ಅತ್ಯಂತ ಕೂಡಲೇ ಅದನ್ನು ತೆಗೆದುಕೊಂಡು ಬಂದು ಏನು ಮಾಡ್ತಾನೆ? ಕೌತುಕಾದುದಘಾಟಯತ್ ಕೌತುಕಾತ್ ಕುತೂಹಲಾತ್ ಏನೋ ಇರಬೇಕು ಎನ್ನುವಂತಹ ಕುತೂಹಲದಿಂದ ಉದಘಾಟಯತ್ ನಾಮ ಅದನ್ನು ಓಪನ್ ಮಾಡ್ತಾನೆ, ಆ ಪೆಟ್ಟಿಗೆಯನ್ನು ತೆರೀತಾನೆ ಎಂಬುದಾಗಿ ಈ ಶ್ಲೋಕ ಹೇಳ್ತಾ ಉಂಟು. ಸೋತ್ರ ಪಶ್ಯಂತು, ಸೋ ಪ್ಲಸ್ ಅತ್ರ ಸಹ ಅಧಿಕ ಅತ್ರ ಏತದ್ಭವತಿ ವಣಿಜಾ ಕ್ಷಿಪ್ತಾಂ ಮಂಜೂಷಾ ವೀಕ್ಷ್ಯ ಲ್ಯಬಂತಾವ್ಯಯಂ ಭೃತ್ಯೈರಾನಾಯ ಭೃತ್ಯೈಃ ಅಧಿಕ್ ಆನಾಯ ಭೃತ್ಯೈಃ ಆನಾಯ ಭೃತ್ಯೈರಾನಾಯ ಕೌತುಕಾತ್ ಉದಘಾಟಯತ್. ಅಸ್ತು ಪುರತಃ ಗಚ್ಚಾಮಃ. ತ್ರಯೋದಶಃ ಶ್ಲೋಕಃ. ಕಿಮ್ಮಸ್ತಿ, ಹೇಗೋ ಆ ಪೆಟ್ಟಿಗೆಯನ್ನು ಅವನು ಓಪನ್ ಮಾಡ್ತಾನೆ. ಹಾಗಾದರೆ ಪೆಟ್ಟಿಗೆಯೊಳಗೆ ಏನನ್ನು ನೋಡ್ತಾನೆ ಅವನು? ದದರ್ಶಾಂತಹ ಕನ್ಯಾಂ ತಾಂ ಹೃದಯೋನ್ಮಾದಕಾರಿಣೀಂ ಉಪಯೇಮೇ ಚ ಗಾಂಧರ್ವ ವಿಧಿನಾ ತಾಂ ಚ ತತ್ಕ್ಷಣಂ. ದದರ್ಶಾಂತಹ ಕನ್ಯಾಂ ತಾಂ ಹೃದಯೋನ್ಮಾದಕಾರಿಣೀ ಹೃದಯೋನ್ಮಾದಕಾರಿಣೀಂ ಉಪಯೇಮೇ ಚ ಗಾಂಧರ್ವ ವಿಧಿನಾ ಉಪಯೇಮೇ ಚ ಗಾಂಧರ್ವ ವಿಧಿನಾ ತಾಂ ಚ ತತ್ಕ್ಷಣಂ. ದದರ್ಶಾಂತಃ ಕನ್ಯಾಂ ತಾಂ ಹೃದಯೋನ್ಮಾದಕಾರಿಣೀಂ ಉಪಯೇಮೇ ಚ ಗಾಂಧರ್ವ ವಿಧಿನಾ ತಾಂ ಚ ತತ್ಕ್ಷಣಂ. ದದರ್ಶ ಅಂತಃ ಕನ್ಯಾಂ ತಾಂ ಹೃದಯೋನ್ಮಾದಕಾರಿಣೀಂ ಉಪಯೇಮೇ ಚ ಗಾಂಧರ್ವ ವಿಧಿನಾ ತಾಂ ಚ ತತ್ಕ್ಷಣಂ. ಸಾ ಕಿಂ ಕೃತವಾನ್ ಕಿಂ ದೃಷ್ಟವಾನ್ ಸಹ ಹೃದಯೋನ್ಮಾದಕಾರಿಣೀಂ ತಾಂ ಕನ್ಯಾಂ
ಅಂತಹ ದದರ್ಶ. ಹೃದಯೋನ್ಮಾದಕಾರಿಣೀಂ ತಾಂ ಕನ್ಯಾಂ ಅಂತಹ ದದರ್ಶ. ಹಾಗಾದರೆ ಅವನು ಏನು ನೋಡ್ತಾನೆ? ಹೃದಯೋನ್ಮಾದಕಾರಿಣೀಂ, ಹೃದಯ ಉನ್ಮಾದಕಾರಿಣೀಂ, ಚಿತ್ತ ಚಾಂಚಲ್ಯವನ್ನು ಉಂಟು ಮಾಡುವಂತಹ, ಗಮನಿಸಿ, ಚಿತ್ತ ಚಾಂಚಲ್ಯಕಾರಿಣಿ, ಚಿತ್ತ ನಮ ಚಿತ್ತ ಚಾಂಚಲ್ಯಕಾರಿಣಿ, ಹೃದಯ ಉನ್ಮಾದಕಾರಿಣಿ, ಹೃದಯವನ್ನು ಹುಚ್ಚೆಬ್ಬಿಸುವಂತಹ, ಸೌಂದರ್ಯದಿಂದ ಕೂಡಿರತಕ್ಕಂತಹ, ಅತ್ಯಂತ ಸುಂದರವಾಗಿರತಕ್ಕಂತಹ, ರಮಣೀಯವಾಗಿರತಕ್ಕಂತಹ ತಾಂ ಕನ್ಯಾಂ, ತಾಂ ಕನ್ಯಾಂ, ವ್ಯಾಪಾರಿಯಿಂದ ಬಿಡಲ್ಪಟ್ಟಂತಹ ಆ ಮಗಳನ್ನ, ಹೆಣ್ಣು ಮಗಳನ್ನ, ಕನ್ಯೆಯನ್ನ ಅಂತಹ ದದರ್ಶ, ಆ ಪೆಟ್ಟಿಗೆಯ ಒಳಗೆ ದದರ್ಶ ವೀಕ್ಷಿತವಾನ್, ನೋಡಿದನು. ಗಮನಿಸಿ, ಹೃದಯೋನ್ಮಾದಕಾರಿಣಿಯಾದಂತಹ, ಮನಸ್ಸನ್ನು ಸೆಳೆಯುವಂತಹ, ಆಕರ್ಷಣೀಯವಾದಂತಹ, ಸೌಂದರ್ಯದಿಂದ ಕೂಡಿದಂತಹ ಆ ಹೆಣ್ಣು ಮಗಳನ್ನು ಅವನು ಆ ಪೆಟ್ಟಿಗೆಯ ಒಳಗೆ ನೋಡ್ತಾನೆ. ಹಾಗಾದರೆ ನೋಡಿದ ಕೂಡಲೇ ಕಿಂ ಕೃತವಾನ್ ಸಹ, ಅವನು ಏನು ಮಾಡ್ತಾನೆ? ಉಪಯೇಮೇ ಚ ಗಾಂಧರ್ವ ವಿಧಿನಾತಾಂ ಚ ತತ್ಕ್ಷಣಂ, 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 ಆ ಕೂಡಲೇ, ತಾಂ ಚ, ಆ ಕೂಡಲೇ, ತಾಂ ಚ, ಅವಳನ್ನು, ಗಾಂಧರ್ವ ವಿಧಿನ ಉಪಯೇಮೆ, ಗಾಂಧರ್ವ ವಿಧಿಯಂತೆ, ಅಂದರೆ ಗಾಂಧರ್ವ ಲೋಕದ ವಿವಾಹದಂತೆ ಗಾಂಧರ್ವ ವಿಧಿನ ಉಪಯೇಮೆ, ಉಪಯೇಮೆ ನಾಮ ಮದುವೆಯಾಗ್ತಾನೆ, ಗಾಂಧರ್ವ ವಿಧಿಯಂತೆ, ಗಾಂಧರ್ವೇಣ ವಿಧಿನ, ಗಾಂಧರ್ವ ವಿಧಿನ, ಗಾಂಧರ್ವ ವಿಧಿಯಂತೆ ಉಪಯೇಮೆ, ಉಪಯೇಮೆ ನಾಮ ವಿವಾಹವಾಗುತ್ತಾನೆ ಹೇಳ್ತದೆ. ಗಮನಿಸಿ, ಇನ್ನೊಮ್ಮೆ ಹೇಳ್ತೇನೆ. ಹೃದಯೋನ್ಮಾದಕಾರಿಣಿಯಾದಂತಹ, ಅತ್ಯಂತ ಆಕರ್ಷಣೆಯಿಂದ ಕೂಡಿದಂತಹ ಆ ಹೆಣ್ಣು ಮಗಳನ್ನು ಪೆಟ್ಟಿಗೆಯ ಒಳಗೆ ರಾಜನು ನೋಡ್ತಾನೆ. ಆ ಕೂಡಲೇ ಅವನು ಗಾಂಧರ್ವ ವಿಧಿಯಂತೆ ಆ ಹೆಣ್ಣು ಮಗಳನ್ನು ವಿವಾಹವಾಗುತ್ತಾನೆ. ದದರ್ಶ ಲಿಟ್ಲಕಾರ ಅಂತ್ಯ ಕನ್ಯಾಂ ತಾಂ ಹೃದಯ ಉನ್ಮಾದಕಾರಿಣಿ, ಹೃದಯೋನ್ಮಾದಕಾರಿಣಿ ಗುಣಸಂಧಿ ಭವತಿ. ಉಪಯೇಮೆ ಚ ಗಾಂಧರ್ವ ವಿಧಿನ, ಗಾಂಧರ್ವೇಣ ವಿಧಿನ, ಗಾಂಧರ್ವ ವಿಧಿನ ತಾಂ ಚ ತತ್ಕ್ಷಣಂ. ಗಾಂಧರ್ವೇಣ ವಿಧಿನ, ಗಾಂಧರ್ವ ವಿಧಿನ ಅಂದರೆ ಗಾಂಧರ್ವ ವಿಧಿಯಂತೆ ಅವಳನ್ನು, ಆ ಹೆಣ್ಣು ಮಗಳನ್ನು ಆ ರಾಜನು ವಿವಾಹವಾಗುತ್ತಾನೆ. ಸರಿ, ಮುಂದೆ ಏನಾಗ್ತದೆ? ವಿವಾಹದ ಬಳಿಕವಾಗಿ ಮಂಜೂಷಾಂ ತಾಂ ಚ ಗಂಗಾಯಾಂ ತಥೈವೋರ್ಧ್ವಸ್ತದೀಪಿಕಾಂ ಕೃತ್ವಾ ತತ್ಯಾಜ್ಯ ನಿಕ್ಷಿಪ್ಯ ಘೋರಂ ವಾನರಮಂತರೇ. ಮಂಜೂಷಾಂ ತಾಂ ಚ ಗಂಗಾಯಾಂ ತಥೈವೋರ್ಧ್ವಸ್ತದೀಪಿಕಾಂ ಕೃತ್ವಾ ತತ್ಯಾಜ್ಯ ನಿಕ್ಷಿಪ್ಯ ಘೋರಂ ವಾನರಮಂತರೇ. ಮಂಜೂಷಾಂ ತಾಂಚ ಗಂಗಾಯಾಂ ತಥೈವೋರ್ಧ್ವಸ್ಥ ತಥೈವೋರ್ಧ್ವಸ್ತದೀಪಿಕಾಂ
ಕೃತ್ವಾ ತತ್ಯಾಜ್ಯ ಕೃತ್ವಾ ತತ್ಯಾಜ್ಯ ನಿಕ್ಷಿಪ್ಯ ಘೋರಂ ವಾನರಮಂತರೇ ಘೋರಂ ಘೋರಂ ವಾನರಮಂತರೇ. ಹಾಗಾದರೆ ಆ ಕನ್ಯೆಯನ್ನು ವಿವಾಹವಾದ ಬಳಿಕ ಅವನು ಏನು ಮಾಡ್ತಾನೆ ಅಂದರೆ ನೋಡಿಕೊಳ್ಳಿ, ಮಂಜೂಷಾಂ ತಾಂಚ ಗಂಗಾಯಾಂ ತಥೈವೋರ್ಧ್ವಸ್ತದೀಪಿಕಾಂ ಕೃತ್ವಾ ತತ್ಯಾಜ್ಯ ನಿಕ್ಷಿಪ್ಯ ಘೋರಂ ವಾನರಮಂತರೇ. ಮಂಜೂಷಾಂ ತಾಂ ಚ ಗಂಗಾಯಾಂ ತಥೈವ ಊರ್ಧ್ವಸ್ತದೀಪಿಕಾಂ ಕೃತ್ವಾ ತತ್ಯಾಜ ನಿಕ್ಷಿಪ್ಯ ಘೋರಂ ವಾನರಮಂತರೇ. ಕಿಂ ಕೃತವಾನ್ ಸಹ ಅವ ಏನು ಮಾಡ್ತಾನೆ ನೋಡ್ಕೊಳ್ಳಿ, ತಥೈವ ಊರ್ಧ್ವಸ್ತದೀಪಿಕಾಂ ತಥೈವ ಊರ್ಧ್ವಸ್ತದೀಪಿಕಾಂ ತಾಂ ಮಂಜೂಷಾಂ ಕೃತ್ವಾ ಅಂತರೆ ಘೋರಂ ವಾನರಂ ನಿಕ್ಷಿಪ್ಯ ಚ ಗಂಗಾಯಾಂ ತತ್ಯಾಜ ತಥೈವ ಊರ್ಧ್ವಸ್ತ್ವದೀಪಿಕಾಂ ಯಥಾವತ್ ಅಂದರೆ ಮೊದಲು ಹೇಗೆ ದೀಪ ಸಹಿತವ ಪೆಟ್ಟಿಗೆಯ ಮೇಲೆ ಉರಿಯುತ್ತಿರುವಂತಹ ದೀಪ ಬಂತೋ ಅದೇ ರೀತಿಯಾಗಿ ತಥೈವ ಊರ್ಧ್ವಸ್ತದೀಪಿಕಾಂ ಅದೇ ರೀತಿಯಾಗಿ ಮೊದಲಿನ ಹಾಗೆ ಉರಿಯುತ್ತಿರುವಂತಹ ದೀಪವನ್ನು ಮೇಲೆ ಇಟ್ಟು ಯಾವುದರ ಮೇಲೆ ಮಂಜೂಷಾಂ ಕೃತ್ವ ಮಂಜು ಆ ಪೆಟ್ಟಿಗೆಯಲ್ಲಿ ಏನು ಮಾಡ್ತಾನೆ, ಘೋರಂ ವಾನರಂ ಅಂತರೇ ನಿಕ್ಷಿಪ್ಯ ಘೋರಂ ವಾನರಂ ಭಯಂಕರಂ ಕಪಿ ಯಾವುದು ಭಯಂಕರವಾದಂತಹ ಒಂದು ಕಪಿಯನ್ನ ಅಂತರೇ ನಿಕ್ಷಿಪ್ಯ ನಾಮ ಆ ಪೆಟ್ಟಿಗೆಯ ಒಳಗೆ ನಿಕ್ಷಿಪ್ಯ ಇಟ್ಟು ಮೊದಲಿನ ಹಾಗೆ ಕೃತ್ವ ತತ್ಯಾಜ ನಾಮ ಪುನಃ ಗಂಗಾ ನದಿಯಲ್ಲಿ ತೇಲಿಬಿಡ್ತಾನೆ. ಯಥಾವತ್ತಾಗಿ ಗಮನಿಸಬೇಕು. ಆ ಹೆಣ್ಣು ಮಗಳನ್ನು ಮದುವೆಯಾದ ಬಳಿಕ ಪುನಃ ಒಂದು ಘೋರ ಭಯಂಕರವಾದಂತಹ ಕಪಿಯನ್ನು ಆ ಪೆಟ್ಟಿಗೆಯ ಒಳಗೆ ತುಂಬಿಸಿ ಮತ್ತೆ ಆ ಪೆಟ್ಟಿಗೆಯ ಮೇಲೆ ದೀಪವೊಂದನ್ನು ಇಟ್ಟು ಪುನಃ ಯಥಾವತ್ತಾಗಿ ಗಂಗಾಯಾಂ ತತ್ಯಾಜ್ಯ ಗಂಗೆಯಲ್ಲಿ ಪುನಃ ತೇಲಿಬಿಟ್ಟನು ಎಂಬುದಾಗಿ ಈ ಶ್ಲೋಕ ಹೇಳ್ತದೆ. ಮಂಜೂಷಾಂ ತಾಂ ಚ ಗಂಗಾಯಾಂ ತಥೈವ ಊರ್ಧ್ವಸ್ತದೀಪಿಕಾಂ ಕೃತ್ವಾ ಪ್ರತ್ಯಯಃ ತತ್ಯಾಜ್ಯ ನಿಕ್ಷಿಪ್ಯ ಲ್ಯಬಂತಾವ್ಯಯಂ ಘೋರಂ ಭಯಂಕರಂ ವಾನರಂ ಕಪಿಪ್ಲವಂಗೋ ಪ್ಲವಗಃ ವಾನರಃ ಇತಿ ಪರ್ಯಾಯಪದ. ಅಂತರೆ ಒಳಗೆ ಘೋರವಾದಂತಹ ವಾನರವೊಂದನ್ನು ತುಂಬಿಸಿ ಪುನಃ ಗಂಗಾ ನದಿಯಲ್ಲಿ ತೇಲಿಬಿಡ್ತಾನೆ. ಆ ಸಂದರ್ಭದಲ್ಲಿ ಏನಾಗ್ತದೆ, ಗತೆ ಮುಂದಿನ ಶ್ಲೋಕ ನೋಡ್ಕೊಳ್ಳಿ, 15ನೇ ಶ್ಲೋಕ. ಗಥೇ ತದಸ್ಮಿನ್ ಸಂಪ್ರಾಪ್ತ ಕನ್ಯಾ ರತ್ನೇ ನೃಪಾತ್ಮಜೇ ಆಯುಸ್ತಸ್ಯ ಚಿನ್ವಂತಹ ಶಿಷ್ಯ ಪ್ರೌರಾಜಕಸ್ಯತೆ. ಬಹಳ ಸುಂದರವಾದಂತಹ ಶ್ಲೋಕ. 15ನೇ ಶ್ಲೋಕ ನೋಡಿಕೊಳ್ಳಿ. ಗಥೇತ ತಸ್ಮಿನ್ ಸಂಪ್ರಾಪ್ತ
ಸಂಪ್ರಾಪ್ತ ಕನ್ಯಾರತ್ನೆ ನೃಪಾತ್ಮಜೇ ಆಯಯುಃ ಆಯಯುಸ್ತಸ್ಯ ಆಯಯುಸ್ತಸ್ಯ ಚಿನ್ವಂತಃ ಆಯಯುಸ್ತಸ್ಯ ಚಿನ್ವಂತಃ ಶಿಷ್ಯಾಃ ಪ್ರೌರಾಜಕಸ್ಯತೆ ಶಿಷ್ಯಾಃ ಪ್ರೌರಾಜಕಸ್ಯತೆ ಪಶ್ಯन्तु ಶ್ಲೋಕಂ ಗಥೇತ ತಸ್ಮಿನ್ ಸಂಪ್ರಾಪ್ತ ಕನ್ಯಾರತ್ನೇ ನೃಪಾತ್ಮಜೇ ಆಯಯುಸ್ತಸ್ಯ ಚಿನ್ವಂತಃ ಶಿಷ್ಯಾಃ ಪ್ರೌರಾಜಕಸ್ಯತೆ ಗಥೇ ಗತಃ ಅಥ ತಸ್ಮಿನ್ ಸಂಪ್ರಾಪ್ತ ಕನ್ಯಾರತ್ನೇ ನೃಪಾತ್ಮಜೇ ಆಯಯುಃ ತಸ್ಯ ಚಿನ್ವಂತಃ ಶಿಷ್ಯಾಃ ಪ್ರೌರಾಜಕಸ್ಯ ತೇ ಅಥ ಸಂಪ್ರಾಪ್ತ ಕನ್ಯಾರತ್ನೇ ನೃಪಾತ್ಮಜೇ ಅಥ ಸಂಪ್ರಾಪ್ತ ಕನ್ಯಾರತ್ನೇ ನೃಪಾತ್ಮಜೇ ತಸ್ಮಿನ್ ಗತಃ ಆತ ವಿವಾಹದ ಬಳಿಕ ಏನು ಮಾಡ್ತಾನೆ, ಅದರೊಳಗೆ ಘೋರ ವಾನರವೊಂದನ್ನು ತುಂಬಿಸಿ ಬಿಡ್ತಾನೆ. ಅಥ ತದನಂತರಮ್ಮ ಸಂಪ್ರಾಪ್ತ ಕನ್ಯಾರತ್ನೆ ಪಡೆದಂತಹ ಕನ್ಯಾರತ್ನವನ್ನು ಪಡೆದಂತಹ ಆ ನೃಪಾತ್ಮಜ ಆ ರಾಜನ ಆತ್ಮಜ ಪುತ್ರನು ಏನು ಮಾಡ್ತಾನೆ, ತಸ್ಮಿನ್ ಗತಃ ಅಲ್ಲಿಂದ ತೆರಳಿತಾನೆ. ತಸ್ಮಿನ್ ಗತಃ ಅಲ್ಲಿಂದ ತೆರಳಿದನು. ತದನಂತರಮ್ಮ ತಸ್ಯ ಪ್ರೌರಾಜಕಸ್ಯ ತೇ ಶಿಷ್ಯಾಃ ಚಿನ್ವಂತಃ ಆಯಯುಃ. ತಸ್ಯ ಪ್ರೌರಾಜಕಸ್ಯ ಶಿಷ್ಯಾಃ ಚಿನ್ವಂತಃ ತತ್ರ ಆಯಯುಃ. ಅವನು ಹೋದ ಬಳಿಕ ಅಂದರೆ ರಾಜನು ಆ ಕನ್ಯಾರತ್ನವನ ವಿವಾಹದ ಬಳಿಕ ಆ ಹೆಣ್ಣು ಮಗಳನ್ನು ಕರೆದುಕೊಂಡು ಹೋದ ಬಳಿಕ ತಸ್ಯ ಪ್ರೌರಾಜಕಸ್ಯ ಶಿಷ್ಯಾಃ ಆ ವಂಚಕನಾದಂತಹ ಸನ್ಯಾಸಿಯ ಶಿಷ್ಯರು ಚಿನ್ವಂತಹ ನಾಮ ಹುಡುಕುತ್ತಾ ತತ್ರ ಆಯಯುಃ ನಾಮ ಅಲ್ಲಿಗೆ ಬರ್ತಾರೆ. ತೇ ಶಿಷ್ಯಾಃ ಚಿನ್ವಂತಹ ಆಯಯುಃ ಅಂದರೆ ಹುಡುಕುತ್ತಾ ಅಲ್ಲಿಗೆ ಆಗಮಿಸಿದ್ರು. ಅತ ಸಂಪ್ರಾಪ್ತ ಕನ್ಯಾರತ್ನೇ ನೃಪಾತ್ಮಜೇ ತಸ್ಮಿನ್ ಗತೆ ತಸ್ಯ ಪ್ರೌರಾಜಕಸ್ಯ ತೇ ಶಿಷ್ಯಾಃ ಚಿನ್ವಂತಃ ಆಯಯುಃ. ಗಥೇ ಪ್ಲಸ್ ಅತ ತಸ್ಮಿನ್ ತಯೋಃ ತೇಷು ಸಂಪ್ರಾಪ್ತ ಕನ್ಯಾರತ್ನೇ ನೃಪಾತ್ಮಜಃ ನೃಪ ಅದಕ್ಕೆ ಆತ್ಮಜಃ ನಾಮ ಪುತ್ರಃ ತನಯಃ ಆಯಯುಃ ತಸ್ಯ ಚಿನ್ವಂತಃ ಶಿಷ್ಯಾಃ ಪ್ರೌರಾಜಕಸ್ಯ ಪುಲ್ಲಿಂಗ ಷಷ್ಠೀ ವಿಭಕ್ತಿ ಏಕವಚನಃ ಭವತಿ. ಅಸ್ತು ಪುರತಃ ಗಚ್ಚಾಮಃ. ದದೃಶುಸ್ತಾಂಚ ಮಂಜೂಷಾಂ ಗೃಹೀತ್ವಾ ತಸ್ಯ ಚಾಂತಿಕಾಂ ನಿಜ್ಞುಃ ಪ್ರೌರಾಜಕಸ್ಯೇನಾಂ ಸೋತರುಷ್ಟೋ ಜಗಾದತಾನ್. ದದೃಶುಸ್ತಾಂ ಚ ಮಂಜೂಷಾಂ ದದೃಶುಃ ತಾಂ ಚ ಮಂಜೂಷಾಂ ಗೃಹೀತ್ವಾ ತಸ್ಯ ಚಾಂತಿಕಾಂ
ಗೃಹೀತ್ವಾ ತಸ್ಯ ಚಾಂತಿಕಾಂ ತಸ್ಯ ಚಾಂತಿಕಾಂ ನಿನ್ಯುಃ ಪ್ರೌರಾಜಕಸ್ಯೇನಾಂ ನಿನ್ಯುಃ ಪ್ರೌರಾಜಕಸ್ಯೇನಾಂ ಸೋತರುಷ್ಟೋ ಜಗಾದತಾನ್ ಸೋತರುಷ್ಟೋ ಜಗಾದ ತಾನ್. ಅದಾಗಲೇ ಏನಾಗಿದ್ದಾರೆ, ಸನ್ಯಾಸಿಯ ಶಿಷ್ಯರು ತನ್ನ ಗುರುಗಳು ಹೇಳಿದಂತಹ ಪೆಟ್ಟಿಗೆಯನ್ನು ಹುಡುಕುತ್ತಾ 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 ಮೇಲೆ 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 ಬಂದಿದ್ದಾರೆ. ದದೃಶುಃ ತಾಂ ಚ ಮಂಜೂಷಾಂ ಗೃಹೀತ್ವಾ ತಸ್ಯ ಚ ಅಂತಿಕಂ ನಿನ್ಯುಃ ಪ್ರೌರಾಜಕಸ್ಯ ಏನಾಂ ಸಹ ಅಥ ಹೃಷ್ಟಃ ಜಗಾದ ತಾನ್. ತಾಂ ಮಂಜೂಷಾಂ ದದೃಶುಃ ತಾಂ ಮಂಜೂಷಾಂ ದದೃಶುಃ. ಸನ್ಯಾಸಿ ಹೇಳಿದಂತಹ ಏನು ಪೆಟ್ಟಿಗೆ ಸಹಿತವಾದಂಥ ದೀಪ ಸಹಿತವಾದಂತಹ ಪೆಟ್ಟಿಗೆ ಬರ್ತದೋ, ತಾಂ ಮಂಜೂಷಾಂ ಅಂತಹ ಆ ಸನ್ಯಾಸಿಯು ಹೇಳಿದಂತಹ ಪೆಟ್ಟಿಗೆಯನ್ನ ದದೃಶುಃ ನಾಮ ನೋಡಿದರು. ಏನಾಂಚ ಗೃಹೀತ್ವಾ ದದೃಶುಃ ಏನಾಂಚ ಗೃಹೀತ್ವಾ ಏನಾಂಚ ಗೃಹೀತ್ವಾ ಆ ಪೆಟ್ಟಿಗೆಯನ್ನು ಹಿಡಿದುಕೊಂಡು ಗೃಹೀತ್ವಾ ತಸ್ಯ ಪ್ರೌರಾಜಕಸ್ಯ ಅಂತಿಕಂ ನಿನ್ಯುಃ ತಸ್ಯ ಪ್ರೌರಾಜಕಸ್ಯ ಅಂತಿಕಂ ನಿನ್ಯುಃ. ಏನು ಮಾಡ್ತಾರೆ, ಆ ಪೆಟ್ಟಿಗೆಯನ್ನು ಹಿಡಿದುಕೊಂಡು ಪ್ರೌರಾಜಕನ ಸಮೀಪಕ್ಕೆ ನಿನ್ಯುಃ ನಾಮ ಹೊರಡ್ತಾರೆ. ಅಥ ಚ ಹೃಷ್ಟಃ ಸಹ ಅತ್ಯಂತ ಸಂತೋಷಗೊಂಡಂತಹ ಆ ಪ್ರೌರಾಜಕನು ಅಥ ತಾನ್ ಜಗಾದ ಅಂದರೆ ತನ್ನ ಶಿಷ್ಯರಿಗೆ ಮತ್ತೆ ಈ ರೀತಿಯಾಗಿ ಹೇಳ್ತಾನೆ. ತಾಂ ಮಂಜೂಷಾಂ ದದೃಶುಃ ಅಂದರೆ ಏನು ಸನ್ಯಾಸಿ ಹೇಳಿದ್ನೋ ಪೆಟ್ಟಿಗೆ, ಅಂತಹ ಪೆಟ್ಟಿಗೆ ಅವರಿಗೆ ನೋಡಲಿಕ್ಕೆ ಸಿಗ್ತದೆ. ಅಂತಹ ಆ ಪೆಟ್ಟಿಗೆಯನ್ನು ಗೃಹೀತ್ವಾ ತಸ್ಯ ಪ್ರೌರಾಜಕಸ್ಯ ಅಂತಿಕಂ ಗತಃ ಅಂದರೆ ನಿನ್ಯುಃ ಆ ಪೆಟ್ಟಿಗೆಯನ್ನು ಹಿಡಿದುಕೊಂಡು ಏನು ಆ ಸನ್ಯಾಸಿ ಇದ್ದಾನೋ ಅವನ ಬಳಿಗೆ ಅಂತಿಕಂ ನಾಮ ಸಮೀಪಂ ಅವನ ಬಳಿಗೆ ನಿನ್ಯುಃ ಅನ್ನು ತೆಗೆದುಕೊಂಡು ಹೋಗ್ತಾರೆ. ಅತಾರುಷ್ಟಃ ಅಥ ಸಹ ಹೀಗೆ ಹೃಷ್ಟ ನಾಮ ಪ್ರಹೃಷ್ಟ ಸಂತೋಷಗೊಂಡಂತಹ ಆನಂದಗೊಂಡಂತಹ ಸಹ ಪ್ರೌರಾಜಕ ತಾನ್ ಶಿಷ್ಯಾನ್ ಅನುಚರಾನ್ ತನ್ನ ಆ ಅನುಚರರಿಗೆ ಜಗಾದ ನಾಮ ಅವದತ್ ಈ ರೀತಿಯಾಗಿ ಹೇಳ್ತಾನೆ. ಏನು ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ ನೋಡುವ. ಗಮನಿಸಿ, ಈ ಶ್ಲೋಕವನ್ನೊಮ್ಮೆ ಗಮನಿಸಿ. ಏನು ಆ ಸನ್ಯಾಸಿ ಹೇಳಿದ್ನೋ ಅಂತಹ ಪೆಟ್ಟಿಗೆ ಅವರಿಗೆ ಕಾಣಲಿಕ್ಕೆ ಸಿಗ್ತದೆ. ಆ ಪೆಟ್ಟಿಗೆಯನ್ನು ಹಿಡಿದುಕೊಂಡು ಪ್ರೌರಾಜಕನ ಸಮೀಪಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದನ್ನು ನೋಡಿದಂತಹ ಸನ್ಯಾಸಿಯು ಅತ್ಯಂತ ಸಂತೋಷದಿಂದ ಪುಳಕಿತನಾಗಿ ತನ್ನ ಶಿಷ್ಯರಿಗೆ ಈ ರೀತಿಯಾಗಿ ಹೇಳ್ತಾನೆ. ಇದು ಈ ಶ್ಲೋಕದ ತಾತ್ಪರ್ಯ. ಇಲ್ಲಿ ಗಮನಿಸಿ, ಅಂತಿಕಂ ನಾಮ ಸಮೀಪಂ ಇತ್ಯರ್ಥಃ.
ಪ್ರೌರಾಜಕಸ್ಯೈನಾಂ ಪ್ರೌರಾಜಕಸ್ಯ ಏನಾಂ ಪ್ರೌರಾಜಕಸ್ಯೈನಾಂ ಸೋತ ಸಹ ಅತ ಹೃಷ್ಟಃ ನಾಮ ಸಂತುಷ್ಟಃ ಜಗಾದ ಲಿಟ್ಲಕಾರ. ಹಾಗಾದರೆ ಸನ್ಯಾಸಿ ತನ್ನ ಶಿಷ್ಯರಿಗೆ ಕಿಂ ಅವದತ್, ಏನು ಹೇಳ್ತಾನೆ ಈ ಶ್ಲೋಕದಲ್ಲಿ ಉಂಟು. 17ನೇ ಶ್ಲೋಕ ಗಮನಿಸಿ. ಏಕೋಹಂ ಸಾಧಯೇ ಮಂತ್ರಮಾದಾಯೈತಾಮಿಹೋಪರಿ ಅತಸ್ತೂಷ್ಣೀಂಚ ಯುಷ್ಮಾಭಿಃ ಶೈತವ್ಯಮಿಮಾಂ ನಿಶಾಂ. ಏಕೋಹಂ ಏಕೋಹಂ ಸಾಧಯೇ ಏಕೋಹಂ ಸಾಧಯೇ ಮಂತ್ರ ಮಾದಾಯೈತಾ ಮಿಹೋಪರಿ ಅಧಸ್ತೂಷ್ಣೀಂ ಅಧಸ್ತೂಷ್ಣೀಂ ಚ ಯುಷ್ಮಾಭಿಃ ಶೈತವ್ಯಮಿಮಾಂ ನಿಶಾಂ. ಎಂತಹ ಬುದ್ಧಿವಂತ ನೋಡಿಕೊಳ್ಳಿ ಈ ಸನ್ಯಾಸಿ. ತನ್ನ ಶಿಷ್ಯರನ್ನ ಕರೆದು ಶಿಷ್ಯರಿಗೆ ಈ ರೀತಿಯಾಗಿ ಹೇಳ್ತಾನಂತೆ. ಎಂತ ಹೇಳಿದವ? ಏಕೋಹಂ ಸಾಧಯೇ ಮಂತ್ರಂ ಆದಾಯೈನಾಮಿಹೋಪರಿ ಅಧಃ ತೂಷ್ಣೀಂಚ ಯುಷ್ಮಾಭಿಃ ಶೈತವ್ಯಮಿಮಾಂ ನಿಶಾಂ. ಏಕಃ ಅಹಂ ಸಾಧಯೇ ಮಂತ್ರಂ ಆದಾಯ ಏತಾಂ ಇಹ ಉಪರಿ ಅಧಃ ತೂಷ್ಣೀಂ ಚ ಯುಷ್ಮಾಭಿಃ ಶೈತವ್ಯಂ ಇಮಾಂ ನಿಶಾಂ. ಎಷ್ಟು ಚೆನ್ನಾಗಿ ಹೇಳಿಬಿಟ್ಟ ನೋಡಿಕೊಳ್ಳಿ. ಅಹಂ ಏಕಃ ಏತಾಂ ಉಪರಿ ಆದಾಯ ಅಹಂ ಏಕಃ ಏತಾಂ ಉಪರಿ ಆದಾಯ ಇಮಾಂ ನಿಶಾಂ ಮಂತ್ರಂ ಸಾಧಯೇ ಯುಷ್ಮಾಭಿಃ ಚ ತೂಷ್ಣೀಂ ಇಹ ಅಧಃ ಶೈತವ್ಯಂ. ಯುಷ್ಮಾಭಿಃ ಚ ತೂಷ್ಣೀಂ ಇಹ ಅಧಃ ಶೈತವ್ಯಂ. ಅಹಂ ಕಿಂ ಕರೋಮಿ, ನಾನು ಏನು ಮಾಡ್ತೇನೆ? ಅಹಂ ಏಕಃ ನಾನೊಬ್ಬನೇ, ನೀವು ಯಾರು ಬರಲಿಕ್ಕಿಲ್ಲ. ಅಹಂ ಏಕಃ ಏವ, ನಾನೊಬ್ಬನೇ ಏನು ಮಾಡ್ತೇನೆ? ಈ ಪೆಟ್ಟಿಗೆಯನ್ನ ತೆಗೆದುಕೊಂಡು ಅಹಂ ಏಕಃ ಏತಾಂ ಉಪರಿ ಆದಾಯ ಈ ಮಂಜೂಷವನ್ನ ಉಪರಿ ನಾಮ ಅಟ್ಟದಲ್ಲಿ, ಅಂದರೆ ಮೇಲೆ ಅಂತೇಳಿ ಅರ್ಥ. ಉಪರಿ ಆದಾಯ ಮಠಿಕೋಪರಿ ಆದಾಯ, ಈ ಮಠದ ಮೇಲ್ಭಾಗಕ್ಕೆ ಆದಾಯ ತೆಗೆದುಕೊಂಡು ಹೋಗಿ ಇಮಾಂ ನಿಶಾಂ ಇವತ್ತು ರಾತ್ರಿ ಮಂತ್ರಂ ಸಾಧಯೇ, ಏನು ಮಾಡ್ತೇನೆ ನಾನು? ಒಂದು ಮಂತ್ರವಿದ್ಯೆಯನ್ನು ಸಾಧಿಸಲಿಕ್ಕೆ ಇದೆ. ಎಂತಹ ಬುದ್ಧಿವಂತ ನೋಡ್ಕೊಳ್ಳಿ. ಅಹಂ ಏಕಃ, ನಾನೊಬ್ಬನೇ ಏನು ಮಾಡ್ತೇನೆ? ಇಮಾಂ
ಆದಾಯ ಉಪರಿ ಅಂದರೆ ಈ ಪೆಟ್ಟಿಗೆಯನ್ನು ಹಿಡಿದುಕೊಂಡು ಉಪರಿ ಆದಾಯ ಮೇಲೆ ತೆಗೆದುಕೊಂಡು ಹೋಗಿ ಇಮಾಂ ನಿಶಾಂ ಈ ರಾತ್ರಿ ಮಂತ್ರಂ ಸಾಧಯೇ ಅಂದರೆ ಒಂದು ವಿಶೇಷವಾದಂಥ ಒಂದು ಮಂತ್ರವನ್ನು ಸಿದ್ಧಿಸಲಿಕ್ಕೆ ಇದೆ. ಯುಷ್ಮಾಭಿಹಿಚ್ಚ ನಾನೊಬ್ಬನೇ ಮಂತ್ರವಿದ್ಯೆಯನ್ನು ಸಾಧನೆ ಮಾಡುವಂಥದ್ದು. ಯುಷ್ಮಾಭಿಹಿಚ ನೀವೇನು ಮಾಡಬೇಕು, ನೀವಾದರೂ ಚ ತೂಷ್ಣೀಂ ನಾಮ ಸುಮ್ಮನೆ ಏನು ಮಾಡಬೇಕು, ಇಹ ಅಧಹ ನಾಮ ಡೌನ್ ಕೆಳಗೆ ಏನು ಮಾಡಬೇಕು, ತೂಷ್ಣೀಂ ಶೈತವ್ಯಂ ನೀವೆಲ್ಲ ಸುಮ್ಮನೆ ಶಬ್ದ ಮಾಡದೆ ಕೆಳಗೆ ಮಲಗಬೇಕು ಎಂಬುದಾಗಿ ಇವ ಹೇಳ್ತಾ ಇದ್ದಾನೆ. ಇನ್ನೊಮ್ಮೆ ನೋಡ್ಕೊಳ್ಳಿ. ಅಹಂ ಏಕಃ ನಾನೊಬ್ಬನೇ ಏತಾಂ ಉಪರಿ ಆದಾಯ ಈ ಮಂಜೂಷವನ್ನ ಉಪರಿ ನಾಮ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿ ಇಮಾಂ ನಿಶಾಂ ಈ ದಿವಸ ರಾತ್ರಿ ಮಂತ್ರಂ ಸಾಧಯೆ ಒಂದು ವಿಶೇಷವಾದಂಥ ಮಂತ್ರವನ್ನು ಸಿದ್ಧಿಸಲಿಕ್ಕೆ ಇದೆ. ಯುಷ್ಮಾಭಿಹಿ ನೀವಾದರೂ ಇಹ ಅಧಃ ಇಲ್ಲಿಯೇ ಕೆಳಗೆ ತೂಷ್ಣೀಂ ಶಯಿತವ್ಯಂ ಯಾವುದೇ ರೀತಿಯಾದಂತಹ ಶಬ್ದಗಳು ಗೊಂದಲಗಳು ಇಲ್ಲದೆ ಸುಮ್ಮನೆ ಕೆಳಗೆ ಮಲಗಬೇಕು ಎಂಬುದಾಗಿ ಅವರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಪೂರ್ತಿ ತಾತ್ಪರ್ಯ, ನಾನೊಬ್ಬನೇ ಈ ಪೆಟ್ಟಿಗೆಯನ್ನು ಮಠಿಕೋಪರಿ ಇದರ ಮೇಲೆ ಅಟ್ಟಕ್ಕೆ ತೆಗೆದುಕೊಂಡು ಹೋಗಿ ವಿಶೇಷವಾದಂತಹ ಮಂತ್ರಸಿದ್ಧಿಯನ್ನು ಇವತ್ತು ರಾತ್ರಿ ಮಾಡಲಿಕ್ಕಿದೆ. ಆದ್ದರಿಂದ ನೀವೆಲ್ಲರೂ ಕೂಡ ಯಾವುದೇ ರೀತಿಯಾದಂತಹ ಶಬ್ದವನ್ನು ಮಾಡದೆ ಇಲ್ಲಿಯೇ ಕೆಳಗೆ ನೀವು ಸುಮ್ಮನೆ ಮಲಗಬೇಕು ಎಂಬುದಾಗಿ ತನ್ನ ಶಿಷ್ಯರಿಗೆ ಉಪದೇಶವನ್ನು ಕೊಟ್ಟಿದ್ದಾನೆ. ಏಕೋಹಂ ವ್ಯಾಕರಣ ವಿಭಾಗಂ ಪಶ್ಯಾಮಃ. ಏಕೋಹಂ ಏಕೋ ಪ್ಲಸ್ ಅಹಂ ಏಕೋಹಂ ಪೂರ್ವರೂಪ ಸಂಧಿ ಅಥವಾ ಏಕಃ ಪ್ಲಸ್ ಅಹಂ ಏಕೋಹಂ ಸಾಧಯೆ ಮಂತ್ರಂ ಆದಾಯೈತಾಂ ಆದಾಯೈತಾಂ ಇಹೋಪರಿ ಇಹ ಅಧಿಕ್ ಉಪರಿ ಇಹೋಪರಿ ಗುಣಸಂಧಿ ಅಧಃ ತೂಷ್ಣೀಂ ಅಧಃ ತೂಷ್ಣೀಂ ಅಧಸ್ತೂಷ್ಣೀಂ ಸಕಾರಾದೇಶ ವಿಸರ್ಗ ಸಂಧಿ ಯುಷ್ಮಾಭಿಹಿ ತ್ರಿಲಿಂಗ ಶಬ್ದ ಅಹಂ ಆವಾಂ ವಯಂ ಮಾಂ ಮಾ ಆವಾಂ ನೌ ಅಸ್ಮಾನ್ನಃ ಮಯಾ ಆವಾಭ್ಯಾಂ ಅಸ್ಮಾಭಿಹಿ ನ ಏತತ್ ಯುಷ್ಮದ್ ಶಬ್ದ ತ್ವಂ ಯುವಾಂ ಯೂಯಂ ತ್ವಾಂ ತ್ವಾ ಯುವಾಂ ವಾಂ ಯುಷ್ಮಾನ್ವಹ ತ್ವಯಾ ಯುವಾಭ್ಯಾಂ ಯುಷ್ಮಾಭಿಹಿ ತ್ರಿಲಿಂಗ ತೃತೀಯ ವಿಭಕ್ತಿ ಬಹುವಚನ ಶಬ್ದ ಶೈತವ್ಯಂ ಇಮಾಂ ನಿಶಾಂ ನಾಮ ರಾತ್ರಿ. ಅಸ್ತು ಜಸ್ಟ್ ಒಂಚೂರು ಗಚ್ಚಾಮಃ. 18 ಶ್ಲೋಕಃ. ಇತ್ಯುಕ್ತ್ವಾ ತಾಂ ಸ ಮಂಜೂಷಾಂ ಆರೋಪ್ಯ ಮಠಿಕೋಪರಿ ಸಪರಿವ್ರಾಟ್ ವಿವೃತವಾನ್ ವಣಿಕನ್ಯಾಭಿಲಾಷುಕಃ. ಏನು ಮಾಡ್ತಾನೆ, ತನ್ನ ಶಿಷ್ಯರಿಗೆಲ್ಲ ಕೆಳಗೆ ಮಲಗಲಿಕ್ಕೆ ಹೇಳ್ತಾನಂತೆ. ಆನಂತರ ನೋಡಿಕೊಳ್ಳಿ, ಇತ್ಯುಕ್ತ್ವಾ ಇತಿ ಉಕ್ತ್ವಾ ತಾಂ ಸಹ ಮಂಜೂಷಾಂ ಆರೋಪ್ಯ ಮಠಿಕೋಪರಿ ಸಹ ಪರಿವ್ರಾಟ್ ವಿವೃತವಾನ್ ವಣಿಕನ್ಯಾಭಿಲಾಷುಕಃ ಇತ್ಯುಕ್ತ್ವಾ ತನ್ನ ಶಿಷ್ಯರಿಗೆ ಹೇಳಿದಂತಹ ಅವನು ಈ ರೀತಿಯಾಗಿ ಹೇಳಿ ಇತ್ಯುಕ್ತ್ವಾ ವಣಿಕನ್ಯಕಾಭಿಲಾಷುಕಃ ಸಹ ವಣಿಕನ್ಯಕಾಭಿಲಾಷುಕಃ ವ್ಯಾಪಾರಿಯ ಮಗಳನ್ನ ಪಡಿಬೇಕು ಎನ್ನುವಂತಹ ಅಭಿಲಾಷೆಯಿಂದ ಕೂಡಿದಂತಹ ಸಹ
ಪರಿವ್ರಾಟ್, ಸಹ ಪರಿವ್ರಾಟ್. ಆ ಸನ್ಯಾಸಿಯು ಕಿಂ ಕೃತವಾನ್, ಏನು ಮಾಡ್ತಾನೆ? ಮಂಜೂಷಾ ಮಠಿಕೋಪರಿ ಆರೋಪ್ಯ, ಮಂಜೂಷಾ ಮಠಿಕೋಪರಿ ಆರೋಪ್ಯ, ಪೆಟ್ಟಿಗೆಯನ್ನ ಮಠಿಕೋಪರಿತಮ ತನ್ನ ಮಹಡಿಗೆ ತೆಗೆದುಕೊಂಡು ಹೋಗಿ ತಾಂ ವಿವೃತವಾನ್ ನಾಮ ತೆರೆಯುತ್ತಾನೆ, ಓಪನ್ ಮಾಡ್ತಾನೆ. ಗಮನಿಸಿ, ಇತ್ಯುಕ್ತ್ವಾ ಮೊದಲು ಹೇಳಿದ ಹಾಗೆ ತನ್ನ ಶಿಷ್ಯರಿಗೆ ಹೇಳಿದ್ದಾನೆ, ನೀವೆಲ್ಲ ಕೆಳಗೆ ಮಲಗಬೇಕು, ನಾನು ಈ ಪೆಟ್ಟಿಗೆಯನ್ನು ಯಾವುದೋ ಮೇಲೆ ತೆಗೆದುಕೊಂಡು ಹೋಗಿ ತನಗೆ ಒಂದು ವಿಶಿಷ್ಟವಾದಂತಹ ಮಂತ್ರಸಿದ್ಧಿಯನ್ನು ಮಾಡಲಿಕ್ಕಿದೆ, ನೀವು ಕೆಳಗೆ ಮಲಗಬೇಕು ಅಂತ ಹೇಳಿದ್ದಾನೆ. ಈ ರೀತಿಯಾಗಿ ಹೇಳಿದ ಬಳಿಕ ಸಹ ವಣಿಕನ್ಯಕಾಭಿಲಾಷುಕಃ, ವ್ಯಾಪಾರಿಯ ಮಗಳನ್ನು ತಾನು ಪಡೆದೆ, ವ್ಯಾಪಾರಿಯನ್ನ ಮಗಳನ್ನು ಪಡಿಬೇಕು ಎನ್ನುವಂತಹ ಆಸೆಯಿಂದ ಕೂಡಿದಂತಹ ಸಹ ಪರಿವ್ರಾಟ್, ಆ ವ್ಯಾಪಾರಿ, ಆ ಸನ್ಯಾಸಿ ಏನು ಮಾಡ್ತಾನೆ? ಸನ್ಯಾಸಿಯು ತಾಂ ಮಠಿಕೋಪರಿ ಆರೋಪ್ಯ, ತಾಮಂಜೂಷಾಂ, ಆ ಪೆಟ್ಟಿಗೆಯನ್ನ ಮಠಿಕೋಪರಿ ಯಾವುದು ಮಹಡಿಯ ಮೇಲೆ ಆರೋಪ್ಯ ತೆಗೆದುಕೊಂಡು ಹೋಗಿ ಸಹ ವಿವೃತವಾನ್ ನಮ ಆ ಪೆಟ್ಟಿಗೆಯನ್ನು ಓಪನ್ ಮಾಡುತ್ತಾನೆ, ತೆರೆಯುತ್ತಾನೆ. ಗಮನಿಸಿ, ತನ್ನ ಶಿಷ್ಯರಿಗೆ ಹೇಳಿದ ಬಳಿಕ ಆ ವ್ಯಾಪಾರಿಯ ಮಗಳನ್ನ ಪಡಿಬೇಕು ಎನ್ನುವಂತಹ ಒಂದು ಅಭಿಲಾಷೆಯಿಂದ ಕೂಡಿದಂತಹ ಆ ಸನ್ಯಾಸಿಯು ಆ ಪೆಟ್ಟಿಗೆಯನ್ನು ತನ್ನ ಮಹಡಿಯ ಮೇಲೆ ತೆಗೆದುಕೊಂಡು ಹೋಗ್ತಾನೆ. ಬಹಳ ಸಂತೋಷದಿಂದ, ಆನಂದದಿಂದ ಇವತ್ತು ತನಗೆ ವ್ಯಾಪಾರಿಯ ಮಗಳು ಸಿಕ್ಕಿದಳು ಎನ್ನುವಂತಹ ಒಂದು ಅನಿಸಿಕೆಯಿಂದ ಏನು ಮಾಡ್ತಾನೆ ಅವನು? ಆ ಪೆಟ್ಟಿಗೆಯನ್ನ ವಿವೃತವಾನ್ ನಮ ತೆರೆಯುತ್ತಾನೆ. ಇತ್ಯುಕ್ತ್ವಾ ವ್ಯಾಕರಣ ವಿಭಾಗಂ ಪಶ್ಯಾಮಃ. ಇತಿ ಅಧಿಕ್ ಉಕ್ತ್ವಾ ಇತ್ಯುಕ್ತ್ವಾ ಯಣ್ ಸಂಧಿ ಭವತಿ. ತಾಂ ಸ್ತ್ರೀಲಿಂಗ ಶಬ್ದ, ಸಹ ಮಂಜೂಷಾಂ ಆರೋಪ್ಯ ಲೆಪಂತಾವ್ಯಯಂ ಮಠಿಕೋಪರಿ, ಮಠಿಕ ಅಧಿಕ್ ಉಪರಿ, ಮಠಿಕೋಪರಿ ಎಣ್ ಸಂಧಿ ವಿವೃತವಾನ್ ತವತ್ ಪ್ರತ್ಯಯ. ತವತ್ ಪ್ರತ್ಯಯ ಭವತಿ. ವಣಿಕನ್ಯಕಾಭಿಲಾಷುಕಃ, ವಣಿಕನ್ಯಕಾಭಿಲಾಷುಕಃ ನಾಮ ವಣಿಕನ್ಯಾ, ವಣಿಜಃ ಕನ್ಯಾ, ವಣಿಕನ್ಯಾಯಾಃ ಅಭಿಲಾಷುಕಃ, ವಣಿಕನ್ಯಕಾಭಿಲಾಷುಕಃ ಶಬ್ದ. ವಣಿಜನ ವ್ಯಾಪಾರಿಯ ಮಗಳನ್ನು ಪಡಿಬೇಕು ಎನ್ನುವಂಥ ಅಭೀಷ್ಟೆಯಿಂದ ಕೂಡಿದಂತಹ ಎಂಬುದಾಗಿ ಅರ್ಥ ಹೇಳ್ತದೆ. ಸರಿ, ಮುಂದೆ ಹೋಗುವ. ಬಹಳ ಸಂತೋಷದಿಂದ ಆ ಪೆಟ್ಟಿಗೆಯನ್ನು ತೆರೀತಾ ಇದ್ದಾನೆ. ತತಶ್ಚ ತಸ್ಯಾಂ ನಿರ್ಗತ್ಯ ವಾನರೋ ಭೀಷಣಾಕೃತಿಃ ತಮಭ್ಯದಾವತ್ ಸುಕೃತೋ ಮೂರ್ತಿಮಾನಿವ ದುರ್ನಯಃ. ತತಶ್ಚ ತತಶ್ಚ ನಿರ್ಗತ್ಯ ವಾನರೋ ಭೀಷಣಾಕೃತಿಃ
ವಾನರೋ ವಾನರೋ ಭೀಷಣಾಕೃತಿ ತಮಭ್ಯದಾವತ್ ತಮಭ್ಯದಾವತ್ ಸ್ವಕೃತೋ ಮೂರ್ತಿಮಾನಿವ ದುರ್ನಯಃ ತತಶ್ಚ ತಸ್ಯಾಂ ನಿರ್ಗತ್ಯ ವಾನರೋ ಭೀಷಣಾಕೃತಿಃ ತಮಭ್ಯದಾವತ್ ಸ್ವಕೃತೋ ಮೂರ್ತಿಮಾನ್ ಇವ ದುರ್ನಯಃ ತತಶ್ಚ ತತಃ ಚ ತಸ್ಯ ನಿರ್ಗತ್ಯ ವಾನರಃ ಭೀಷಣಾಕೃತಿಃ ತಂ ಅಭ್ಯಧಾವತ್ ಸ್ವಕೃತಃ ಮೂರ್ತಿಮಾನ್ ಇವ ದುರ್ನಯಃ. ಎತತ್ ಪದಚ್ಛೇದಃ ಗಮನಿಸಿ. ತತಶ್ಚ ತದನಂತರಂ ಏನು ಮಾಡ್ತಾನೆ, ಬಹಳ ಸಂತೋಷದಿಂದ ಅದನ್ನು ಓಪನ್ ಮಾಡಿದ್ದಾನೆ. ತತಶ್ಚ ಆ ಕೂಡಲೇ ಭೀಷಣಾಕೃತಿ ಮೊದಲೇ ಕಪಿ, ಆ ಕಪಿಯನ್ನು ಒಂದು ಪೆಟ್ಟಿಗೆ ಒಳಗೆ ತುಂಬಿಸಿದ್ದಾರೆ. ಭಯಂಕರವಾಗಿದೆ, ಸಿಟ್ಟು ಬಂದಿದೆ. ಭಯಂಕರ ಆಕೃತಿಯುಳ್ಳಂತಹ ವಾನರಃ ಏನು ಮಾಡ್ತದೆ, ವಾನರನು ತಸ್ಯಾಂ ನಿರ್ಗತ್ಯ ಆ ಪೆಟ್ಟಿಗೆಯಿಂದ ಮಂಜೂಷದಿಂದ ನಿರ್ಗತ್ಯ ಹೊರಗೆ ಬಂದು ಸ್ವಕೃತೋ ಮೂರ್ತಿಮಾನಿವ ದುರ್ನಯಃ ಅಂದರೆ ತಾನು ಮಾಡಿದಂಥ ತಪ್ಪಿಗೆ ಶಿಕ್ಷೆಯನ್ನು ಪಡೆಯುವುದ ಹಾಗೆ ಏನು ಮಾಡಿದ್ರು, ಅಭ್ಯಧಾವತ್ ತಮ್ಮ ಆ ಸನ್ಯಾಸಿಯನ್ನ ಅಭ್ಯಧಾವತ್ ಅಟ್ಟಿಸಿಕೊಂಡು ಹೋಯಿತು. ಗಮನಿಸಿ. ತತಶ್ಚ ಭೀಷಣಾಕೃತಿ ವಾನರಃ ತಸ್ಯಾಹ ನಿರ್ಗತ್ಯ ಸ್ವಕೃತೋ ಮೂರ್ತಿಮಾನಿವ ದುರ್ನಯಃ ತಮಭ್ಯಧಾವತ್. ತದನಂತರ ಭೀಷಣ ಆಕಾರವುಳ್ಳಂತಹ ವಾನರವು ಅಲ್ಲಿಂದ ಹೊರಗೆ ಬಂದು ಸ್ವಕೃತೋ ಮೂರ್ತಿಮಾನಿವ ದುರ್ನಯಃ ಸಾಕ್ಷಾತ್ ಮೂರ್ತಿವೆತ್ತು ಬಂದ ಹಾಗೆ, ತಾನು ಮಾಡಿದಂಥ ತಪ್ಪಿಗೆ ಮೂರ್ತಿವೆತ್ತು ಬಂದ ಹಾಗೆ ಆ ಕಳ್ಳ ಸನ್ಯಾಸಿಯನ್ನ ಅಭ್ಯಧಾವತ್ ಅಟ್ಟಿಸಿಕೊಂಡು ಹೋಯಿತು. ತತಶ್ಚ ತತಃ ಅದಿಕ್ಚ ತತಶ್ಚ ತಸ್ಯ ನಿರ್ಗತ್ಯ ಲ್ಯವಂತಾವ್ಯಯಂ ವಾನರಃ ಅಮುಕ್ತಂ ಕಪಿಃ ಭೀಷಣಾಕೃತಿಃ ಭೀಷಣ ಅಧಿಕ ಆಕೃತಿಃ ಭೀಷಣಾಕೃತಿಃ ತಮಭ್ಯಧಾವತ್ ಸ್ವಯಂ ಕೃತಃ ಸ್ವಕೃತಃ ಮೂರ್ತಿಮಾನಿವ ದುರ್ನಯಃ. ಅತ್ರ ಪಶ್ಯಂತು, ತಮಭ್ಯಧಾವತ್ ಸ್ವಕೃತೋ ಮೂರ್ತಿಮಾನಿವ ದುರ್ನಯಃ. ಅಯಂ ಉತ್ಪ್ರೇಕ್ಷಾಲಂಕಾರಃ ಲಕ್ಷಣ ಸಂಭಾವನಾ ಸ್ಯಾತ್ ಉತ್ಪ್ರೇಕ್ಷ ಇತಿ ಭವತಿ. ಪುನಃ ಗಚ್ಚಾಮಃ.
ಸತಸ್ಯ ದಶನೈರ್ನಾಸಾಂ ನಖೈಃ ಕರ್ಣೌ ಚ ತತ್ಕ್ಷಣಂ ಚಿಚ್ಛೇದ ಪಾಪಸ್ಯ ಕಪಿಃ ನಿಗೃಹಜ್ಞ ಇವ ಕ್ರುಧಾ. ಸತಸ್ಯ ಸತಸ್ಯ ದಶನೈರ್ನಾಸಾಂ ನಖೈಕರ್ಣೋ ನಖೈಕರ್ಣೋ ಚ ತತ್ಕ್ಷಣಂ ಚ ತತ್ಕ್ಷಣಂ ಚಿಚ್ಛೇದ ಪಾಪಸ್ಯ ಚಿಚ್ಛೇದ ಪಾಪಸ್ಯ ಕಪಿಃ ಕಪಿರ್ ನಿಗೃಹಜ್ಞ ಇವ ಕ್ರುಧಾ. ಪಶ್ಯಂತು ಸತಸ್ಯ ದಶನೈರ್ನಾಸಾಂ ನಖೈಃ ಕರ್ಣೋ ಚ ತತ್ಕ್ಷಣಂ ಚಿಚ್ಛೇದ ಪಾಪಸ್ಯ ಕಪಿಃ ನಿಗೃಹಜ್ಞ ಇವ ಕ್ರುಧಾ. ಸಹ ತಸ್ಯ ದಶನೈಃ ನಾಸಾಂ ನಖೈಃ ಕರ್ಣೌ ಚ ತತ್ಕ್ಷಣಂ ಚಿಚ್ಛೇದ ಪಾಪಸ್ಯ ಕಪಿಃ ನಿಗೃಹಜ್ಞ ಇವ ಕ್ರುಧಾ ಇತಿ ಪದಚ್ಛೇದಃ. ತಾತ್ಪರ್ಯಂ ಪಶ್ಯಾಮಃ. ತತ್ಕ್ಷಣಂ ಸಹ ಕಪಿಃ ನಿಗೃಹಜ್ಞ ಇವ ಕ್ರುಧಾ ತಸ್ಯ ಪಾಪಸ್ಯ ನಾಸಾಂ ದಶನೈಃ ಕರ್ಣೌ ನಖೈಃ ಚಿಚ್ಛೇದ. ಎಂತಹ ಉತ್ತಮ ರೀತಿಯಾದಂತ ಹೇಳ್ತಾ ಇದ್ದಾನೆ. ತತ್ಕ್ಷಣಂ ನಾಮ ಆ ಕಳ್ಳ ಸನ್ಯಾಸಿಯನ್ನ ಅಟ್ಟಿಸಿಕೊಂಡು ಹೋಗ್ತದೆ. ತತ್ಕ್ಷಣಂ ಆ ಕೂಡಲೇ ಸಹ ಕಪಿಃ ಆ ಕಪಿಯು ಕುಪಿತನಾದಂತಹ ಕೋಪಗೊಂಡಂತಹ ಆ ಕಪಿಯು ನಿಗೃಹಜ್ಞ ಇವ ಕ್ರುಧ ಶಿಕ್ಷೆಯನ್ನು ಜಾರಿಗೊಳಿಸುವವನ ಹಾಗೆ ನಿಗೃಹಜ್ಞ ಇವ ಕ್ರುಧ ಜಾರಿಗೊಳಿಸುವನ ತಸ್ಯಾಂ ಪಾಪಸ್ಯ ಆ ಪಾಪಿಯ ನಾಸಾಂ ದಶನೈಃ ಮೂಗನ್ನು ದಶನೈಃ ನಾಮ ದಂತೈಃ ಹಲ್ಲುಗಳಿಂದ ಕರ್ಣೌ ನಾಮ ಕಿವಿಯನ್ನ ನಖೈಃ ನಾಮ ಉಗುರುಗಳಿಂದ ಚಿಚ್ಛೇದ ನಾಮ ಕತ್ತರಿಸಿ ಹಾಕಿತು. ಮೊದಲೇ ಕೋಪಗೊಂಡಂತಹ ಕಪಿ ಅದನ್ನು ಪೆಟ್ಟಿಗೆಯ ಮೇಲೆ ಹಾಕಿದ್ದಾರೆ, ಮತ್ತಷ್ಟು ಕುಪಿತಗೊಂಡಿದೆ. ಅಂತಹ ಒಂದು ಕಪಿಯು ಏನು ಮಾಡ್ತದೆ, ತತ್ಕ್ಷಣಂ ಆ ಕೂಡಲೇ ಏನು ಮಾಡ್ತದೆ, ನಿಗೃಹಜ್ಞ ಇವ ಕ್ರುಧ ಅಂದರೆ ಶಿಕ್ಷೆಯನ್ನು ಜಾರಿಗೊಳಿಸುವವನ ಹಾಗೆ ಉಪಮಾಲಂಕಾರ. ಶಿಕ್ಷೆಯನ್ನು ಜಾರಿಗೊಳಿಸುವವನ ಹಾಗೆ ತಸ್ಯ ಪಾಪಸ್ಯ ಆ ಪಾಪಕರ್ಮ ನಿರತನಾದಂತಹ ಸನ್ಯಾಸಿಯ ನಾಸಿಕಾಂ ಮೂಗನ್ನು ದಶನೈಃ ಹಲ್ಲುಗಳಿಂದ ಕರ್ಣೌ ಕಿವಿಗಳನ್ನು ನಖೈಃ ನಾಮ ಉಗುರುಗಳಿಂದ ಚಿಚ್ಛೇದ ಅಂದರೆ ಕತ್ತರಿಸಿ ಹಾಕಿತು.
ತಾನು ಮಾಡಿದಂತಹ ತಪ್ಪಿಗೆ ಸರಿಯಾದಂತಹ ಫಲವನ್ನು ಅವನು ಪಡೀತಾನೆ. ಗಮನಿಸಿ, ಏನಾಗ್ತದೆ, ಅವನನ್ನು ಅಟ್ಟಿಸಿಕೊಂಡು ಹೋಗ್ತದೆ. ಆ ಕೂಡಲೇ ಕೋಪಗೊಂಡಂತಹ ಕಪಿಯು ಶಿಕ್ಷೆಯನ್ನು ಜಾರಿಗೊಳಿಸುವವನ ಹಾಗೆ ಆ ಪಾಪಿಯ ಮೂಗನ್ನು ಹಲ್ಲುಗಳಿಂದ ಕತ್ತರಿಸಿ ಹಾಕುತ್ತದೆ. ಹಾಗೆಯೇ ಕಿವಿಗಳನ್ನು ಉಗುರುಗಳಿಂದ ಕತ್ತರಿಸಿ ಹಾಕುತ್ತದೆ. ಸಹ ತಸ್ಯ ದಶನೈ ದಶನಾದಂತ ರದಸ್ತಾಲುತು ಕಾಕುದಂ. ಪರ್ಯಾಯಪದ ಅಂದರೆ ದಂತ, ಹಲ್ಲು, ಟೀತ್ ಅಂತ ಹೇಳಿದ್ದೇವೆ. ನಾಸಾಂ ನಾಸಿಕಾಂ ಮೂಗು, ನಖೈಹಿ ನಖಾನೈ ಉಗುರು ಅಂತ ಹೇಳ್ತೇವೆ. ಕರ್ಣೌ ಕಿವಿ. ತತ್ಕ್ಷಣಂ ಆ ಕ್ಷಣದಲ್ಲಿ ಅವನ ಮೂಗನ್ನು ಹಲ್ಲುಗಳಿಂದ ಕಿವಿಯನ್ನು ಉಗುರುಗಳಿಂದ ಕತ್ತರಿಸಿ ಹಾಕುತ್ತದೆ ಕಪಿಯು. ನಖೈಹಿ ತೃತೀಯ ವಿಭಕ್ತಿ ಬಹುವಚನ ಶಬ್ದ. ಪಾಪಸ್ಯ ನಿಗೃಹಜ್ಞ ಇವಕೃದ. ಇವಕೃದ ಉಪಮಾಲಂಕಾರ ಭವತಿ. ಉಪಮಾಲಂಕಾರ ಲಕ್ಷಣ ಉಪಮಾಯತ್ರ ಸಾದೃಶ್ಯ ಲಕ್ಷ್ಮೀ ರುಲ್ಲಸತಿ ದ್ವಯೋಃ. ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಃ. ಯತ್ರ ಉಪಮಾನೋಪಮೇಯಯೋಃ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ತತ್ರ ಉಪಮಾಲಂಕಾರಃ ಭವತಿ. ಅತ್ರ ಅಯಂ ಶ್ಲೋಕಃ ಚಿಚ್ಚೇದ ಪಾಪಸ್ಯ ನಿಗೃಹಜ್ಞ ಇವ ಕೃದ ಅಯಂ ಉಪಮಾಲಂಕಾರಃ ಭವತಿ. ಅಂತಿಮ ಶ್ಲೋಕಂ ಪಶ್ಯಾಮಃ. ಕಿಮ್ ಅಭವತ್? ಪ್ರಾತರ್ಬುದ್ಧ್ವಾ ಚ ತತ್ಸರ್ವಂ ಚಹಾಸ ಸಕಲೋ ಜನಃ ನನಂದ ಸ ವಣಿಕ್ಸಾ ಚ ತತ್ಸುತಾ ಪ್ರಾಪ್ತ ಸತ್ಪತಿಃ. ಪ್ರಾತರ್ಬುದ್ಧ್ವಾ ಚ ತತ್ಸರ್ವಂ ಜಹಾಸ ಸಕಲೋ ಜನಃ ನನಂದ ಸ ನನಂದ ಸ ವಣಿಕ್ಸಾ ಚ ತತ್ಸುತಾ ಪ್ರಾಪ್ತ ಸತ್ಪತಿಃ. ಬಹಳ ಸುಂದರವಾದಂತಹ ವರ್ಣನೆಯನ್ನು ಮಾಡಿದ್ದಾರೆ. ಪ್ರಾತರ್ಬುದ್ಧ್ವಾ ಚ ತತ್ಸರ್ವಂ ಜಹಾಸ ಸಕಲೋ ಜನಃ ನನಂದ ಸ ವಣಿಕ್ಸಾ ಚ ತತ್ಸುತ ಪ್ರಾಪ್ತ ಸತ್ಪತಿಃ. ಪ್ರಾತಃ ಬುದ್ಧ್ವಾ ಚ ತತ್ಸರ್ವಂ ಜಹಾಸ ಸಕಲಃ ಜನಃ ನನಂದ ಸಹ ವಣಿಕ್ ಸಾ ಚ ತತ್ಸುತ ಪ್ರಾಪ್ತ ಸತ್ಪತಿಃ. ಸಕಲಃ ಜನಃ ಪ್ರಾತದ್ಬುದ್ಧ್ವಾ ತತ್ಸರ್ವಂ ಸಕಲಃ ಜನಃ ತತ್ಸರ್ವಂ ಪ್ರಾತರಃ ಬುದ್ಧ್ವಾ ಜಹಾಸ.
ಸಕಲಃ ಜನಃ ಸಕಲಃ ಜನಃ ನಾಮ ತತ್ರ ಸ್ಥಿತಾಃ ಸರ್ವೇ ಜನಾಃ. ಆ ಪ್ರದೇಶದ ಎಲ್ಲ ಜನರು ಕೂಡ ತತ್ಸರ್ವಂ ನಡೆದಂತಹ ಎಲ್ಲ ಘಟನಾವಳಿಗಳನ್ನು ತಿಳಿದುಕೊಂಡು ಪ್ರಾತರ್ಬುದ್ಧ್ವ ಯಾವಾಗ ಮರುದಿವಸ ಬೆಳಿಗ್ಗೆ ತಿಳಿದುಕೊಂಡು ಕಿಂ ಕೃತವಾನ್ ಜಹಾಸ ಜಹಾಸ ನಾಮ ನೆಗಾಡುತ್ತಾರೆ. ಸಹ ವಣಿಕ್ ಆ ವ್ಯಾಪಾರಿಯಾದರೂ ಚ ತತ್ಸುತಾ ಸ ಪ್ರಾಪ್ತ ಸತ್ಪತಿ ತತ್ಸುತಾ ಚ ಪ್ರಾಪ್ತ ಸತ್ಪತಿ ತತ್ಸುತ ತನ್ನ ಮಗಳು ಪ್ರಾಪ್ತ ಸತ್ಪತಿ ಸತ್ಪತಿ ಪ್ರಾಪ್ತ ಅವಳಿಗೆ ಒಳ್ಳೆ ರೀತಿಯಾದಂತಹ ಸತ್ಪತಿಯು ಪ್ರಾಪ್ತನಾದ ಕಾರಣ ಆ ವ್ಯಾಪಾರಿಯು ಕೂಡ ನನಂದ ನಾಮ ವ್ಯಾಪಾರಿಗೆ ಕೂಡ ಬಹಳ ಸಂತೋಷವಾಗ್ತದೆ. ಗಮನಿಸಿ, ಸಕಲಃ ಜನಃ ತತ್ ಪ್ರದೇಶ ಸ್ಥಿತಾಃ ಸಕಲಃ ಜನಃ ಎಲ್ಲ ಜನರು ಕೂಡ ತತ್ಸರ್ವಂ ಎಲ್ಲ ಘಟನೆಗಳನ್ನು ಪ್ರಾತರ್ಬುದ್ಧ್ವ ಮರುದಿವಸ ಬೆಳಿಗ್ಗೆ ತಿಳಿದುಕೊಂಡು ಜಹಾಸ ನೆಗಾಡುತ್ತಾರೆ. ಸಹ ವಣಿಕ ಆ ವ್ಯಾಪಾರಿಯಾದರೂ ಏನು ಮಾಡ್ತಾನೆ, ತತ್ಸುತ ಪ್ರಾಪ್ತ ಸತ್ಪತಿ ತನ್ನ ಮಗಳಿಗೆ ಸತ್ಪತಿಯು ಪ್ರಾಪ್ತನಾದಂತಹ ಕಾರಣ, ಒಳ್ಳೆಯ ಗಂಡ ಲಭಿಸಿದಂತಹ ಕಾರಣ ಆ ವ್ಯಾಪಾರಿಗೂ ಕೂಡ ಬಹಳಷ್ಟು ಸಂತೋಷ ಆಗ್ತದೆ. ನನಂದ ವ್ಯಾಪಾರಿ ಕೂಡ ಅತ್ಯಂತ ಸಂತೋಷವಾಗುತ್ತದೆ ಅನ್ನುವಂಥದ್ದು ಈ ಶ್ಲೋಕ ಹೇಳ್ತದೆ. ವ್ಯಾಕರಣ ವಿಭಾಗಂ ಪಶ್ಯಾಮಃ. ಪ್ರಾತಃ ಬುದ್ಧ್ವಾ ಪ್ರಾತರ್ಬುದ್ಧ್ವಾ ತತ್ಸ ಜಹಾಸ ಸಕಲಃ ಜನಃ ನನಂದ ಸಹ ವಣಿಕ್ ಸಾ ಚ ತತ್ಸುತ ಪ್ರಾಪ್ತ ಸತ್ಪತಿ ನಾಮ ಪ್ರಾಪ್ತಃ ಸತ್ಪತಿ ಯಯಾ ಸ ಪ್ರಾಪ್ತಃ ಸತ್ಪತಿ ಯಯಾ ಸಾ ಪ್ರಾಪ್ತ ಸತ್ಪತಿ ಪ್ರಾತಃ ವಿರುದ್ಧ ಪದ ಸಾಯಂ. ಪೂರ್ಣ ತಾತ್ಪರ್ಯವನ್ನು ಹೇಳುವುದಾದರೆ ಏನಾಗ್ತದೆ, ಆ ಪ್ರದೇಶದ ಎಲ್ಲ ಜನರು ಕೂಡ ಮರುದಿವಸ ಈ ಕಳ್ಳ ಸನ್ಯಾಸಿಯ ಎಲ್ಲ ನಾಟಕಗಳನ್ನು ನೋಡಿಕೊಂಡು ಅವನಿಗೆ ಆದಂತಹ ದುರವಸ್ಥೆಯನ್ನು ನೋಡಿ ಜಹಾಸ ಎಲ್ಲರೂ ಕೂಡ ಮರುದಿವಸ ತಿಳ್ಕೊಂಡು ಅವನ ಅವಸ್ಥೆಯನ್ನು ನೋಡಿ ನಗಾಡ್ತಾರೆ. ಹಾಗೆಯೇ ಆ ವ್ಯಾಪಾರಿಯು ಕೂಡ ತನ್ನ ಮಗಳಿಗೆ ಯೋಗ್ಯನಾದಂತಹ ವರ ಲಭಿಸಿದ ಎನ್ನುವಂತಹ ಸಂತೋಷದಿಂದ ಅವನಿಗೂ ಕೂಡ ಅತಿಯಾದಂತಹ ಸಂತೋಷ ಅವನದಾಗ್ತದೆ ಎನ್ನುವಲ್ಲಿಗೆ ನಿರ್ವಿಮರ್ಶಾ ಹಿ ವೀರವಃ ಇತಿ ಎನ್ನುವಂತಹ ಪದ್ಯಭಾಗ ಮುಕ್ತಾಯ ಆಗ್ತದೆ. ವಿಶೇಷವಾಗಿ ಈ ಪಾಠದಲ್ಲಿ ತಾವು ಮಾಡಿದಂತಹ ಕರ್ಮ ಫಲಗಳಿಗೆ ಅನುಗುಣವಾಗಿ ಅವನಿಗೆ ಫಲವು ಲಭಿಸುತ್ತದೆ. ಅಂದರೆ ನಾವು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಹೌದಾದಲ್ಲಿ ಅದರ ಒಳ್ಳೆಯ ಫಲಗಳು ನಮಗೆ ಲಭಿಸುತ್ತದೆ. ಹಾಗೆಯೇ ಕೆಟ್ಟದ್ದನ್ನು ಮಾಡಲಿಕ್ಕೆ ಹೋದರೆ ಅದರ ಫಲವೂ ಕೂಡ ನಮಗೆ ಕೆಟ್ಟದ್ದಾಗಿರ್ತದೆ ಎನ್ನುವುದು ಈ ಪಾಠದಿಂದ ನಮಗೆ ತಿಳಿದು ಬರ್ತದೆ. ಆದ್ದರಿಂದ ಸದಾಕಾಲ ಒಳ್ಳೆಯ ಚಿಂತನೆಗಳಿಂದ ಕೂಡಿದಂತಹ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ನಮ್ಮ ಜೀವನವನ್ನು ಪುನೀತಗೊಳಿಸಬೇಕು ಎನ್ನುವಂಥದ್ದು ಈ ಪಾಠದ ಮುಖ್ಯ ಸಾರಾಂಶ. ಇತಿ ಶ್ರೀಹಿ.